ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ 13ನೇ ಪ್ರಬಂಧವನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂದರೆ ಕೊರೋನಾ ಮತ್ತು ಭಾರತದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಎಂಬುದು ಇವತ್ತಿನ ಒಂದು ಪ್ರಬಂಧದ ಹಾಟ್ ಟಾಪಿಕ್ ಆಗಿರುತ್ತೆ. ಸೊ ಆಲ್ರೆಡಿ ಈ ಒಂದು ಸಿರೀಸ್ನ 12 ಪ್ರಬಂಧಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಪ್ರಬಂಧಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಎಸ್ಸೆ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಒಂದು ಎಸ್ಸೇಸ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ. ಕೊರೋನಾ ಮತ್ತು ಭಾರತದ ಆರ್ಥಿಕ ಪರಿಸ್ಥಿತಿ ಅಂತ ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಎಸ್ಸೆ ಆಗಿರುತ್ತೆ. ಯಾಕಂತಂದರೆ ಕೊರೋನಾ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಫ್ಯೂಚರ್ PSI ಎಕ್ಸಾಮ್ಸ್ಗಳಲ್ಲಿ ಕೊರೋನಾ ರಿಲೇಟೆಡ್ ಆಗಿ ಮತ್ತು ಅದರ ಒಂದು ಕಾನ್ಸಿಕ್ವೆನ್ಸಸ್ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಎಸ್ಸೆ ಟಾಪಿಕ್ ಬಂದೇ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗೆ PSI ಒಂದು ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ. 850 ರುಪೀಸ್ ಇರುತ್ತೆ. PC ಎಕ್ಸಾಮ್ಸ್ಗೆ 450 ರುಪೀಸ್ ಫೀಸ್ ಇರುತ್ತೆ. ಸೊ ನಮ್ಮ ಕೋರ್ಸ್ನಲ್ಲಿ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಭಾರತದ ವೈದ್ಯಕೀಯ ವ್ಯವಸ್ಥೆ ಇದೀಗ ಅಂದರೆ ಪ್ರೆಸೆಂಟ್ ಚರ್ಚೆಗೆ ಗುರಿಯಾಗಿದೆ. ಅಂದರೆ ಚರ್ಚೆ ಮಾಡ್ತಾ ಇದ್ದೀವಿ ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಬಗ್ಗೆ. ಯಾಕಂತಂದರೆ ಕೊರೋನಾ ಅಥವಾ COVID-19 ಇದು ಕಾರಣ ಆಗುತ್ತೆ. ಇಂತಹ ಒಂದು ಚರ್ಚೆಯ ಉಗಮಕ್ಕೆ ಕಾರಣ ಏನು ಅಂದರೆ ಕೊರೋನಾ. ಇಂದು ರೋಗಿಗಳು ತುಂಬ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದು ಹಾಸಿಗೆಗಳ ಕೊರತೆ ಆಗಿರಬಹುದು. ನ್ಯೂಸ್ ಪೇಪರನ್ನು ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ, ತುಂಬ ಒಂದು ಬೆಡ್ಸ್ಗಳು ಅವೈಲೇಬಲ್ ಇಲ್ಲ. ಯಾವ ರೀತಿ ಒಂದು ಥಿಯೇಟರ್ಸ್ಗಳ ಮುಂದೆ ಹೌಸ್ಫುಲ್ ಅಂತ ಬೋರ್ಡ್ ಹಾಕ್ತಾ ಇದ್ರು, ಒಂದು ಥಿಯೇಟರಲ್ಲಿ ಎಲ್ಲ ಒಂದು ಟಿಕೆಟ್ಸ್ಗಳು ಸೇಲ್ ಆದಮೇಲೆ ಹೌಸ್ಫುಲ್ ಅಂತ ಬೋರ್ಡ್ ಹಾಕ್ತಾ ಇದ್ರು. ಆ ರೀತಿ ಪ್ರೆಸೆಂಟ್ ನೋ ಬೆಡ್ಸ್ ಅವೈಲೇಬಲ್ ಅಂತ ಹೇಳಿ ಒಂದು ಹಾಸ್ಪಿಟಲ್ಸ್ಗಳ ಮುಂದೆ ಬೋರ್ಡ್ ಹಾಕ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿ ಬಂದಿದೆ. ಸೊ ವೆಂಟಿಲೇಟರ್ಗಳ ಕೊರತೆ ಇದೆ, ಆಕ್ಸಿಜನ್ನ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಆಕ್ಸಿಜನ್ ಅನ್ನೋದು ತುಂಬ ಒಂದು ನ್ಯೂಸಲ್ಲಿದೆ. ಸೊ ಆಕ್ಸಿಜನ್ ಮೇಲೆ ಏನೇ ಪ್ರಶ್ನೆ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಇವನ್ ಸೈನ್ಸ್ ಸೆಕ್ಷನಲ್ಲಿ ಕೂಡ ಬರ್ಬೋದು. ಇವೆಲ್ಲ ಭಾರತದ ವೈದ್ಯಕೀಯ ವ್ಯವಸ್ಥೆಯನ್ನು ಒಂದು ಚರ್ಚೆಗೆ ಒಂದು ಬಿಸಿಯಾಗಿಸಿದೆ, ಚರ್ಚೆಯನ್ನು ಮತ್ತಷ್ಟು ಬಿಸಿಯಾಗಿಸಿದೆ. ಇಂದು ಭಾರತ ಸೇರಿದಂತೆ ವಿಶ್ವದ ಎಲ್ಲ ರಾಷ್ಟ್ರಗಳು COVID-19ರ ಸಾಂಕ್ರಾಮಿಕ ರೋಗಕ್ಕೆ ಬಳಲಿದ್ದು ಸಾರ್ವಜನಿಕ ಆರೋಗ್ಯದ ಕಾಳಜಿ ಮತ್ತು ಸಾರ್ವಜನಿಕ ಆರೋಗ್ಯದ ರಕ್ಷಣೆಯ ಕುರಿತು ಏಕಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯ ಹಿನ್ನೆಲೆಯನ್ನು ನೋಡೋದಾದರೆ ಮೂಲಭೂತ ಪೌಷ್ಟಿಕಾಂಶ, ಮೂಲಭೂತ ಜೀವನ ಮಟ್ಟ, ಸಾರ್ವಜನಿಕ ಆರೋಗ್ಯ, ಕಾರ್ಮಿಕರ ರಕ್ಷಣೆ, ಅಂಗವಿಕಲರಿಗೆ ವಿಶೇಷ ನಿಬಂಧನೆಗಳನ್ನು ಕೊಡಲಾಗಿದೆ. ಎಲ್ಲಿ ಕೊಡಲಾಗಿದೆ? ಸೊ ಇವೆಲ್ಲ ರಾಜ್ಯದ ಜವಾಬ್ದಾರಿಯನ್ನು ಭಾರತೀಯ ಸಂವಿಧಾನದಲ್ಲಿ ಕೊಡಲಾಗಿದೆ. ಸಂವಿಧಾನದ ಭಾಗವಾದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಎಲ್ಲದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಭಾರತ ಸಂವಿಧಾನದ 21ನೇ ವಿಧಿ ಏನು ಹೇಳುತ್ತೆ ಅಂದರೆ ಜೀವನ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ ಮತ್ತು ಇದು ಮೂಲಭೂತ ಹಕ್ಕಾಗಿದೆ ಅಂತ ಹೇಳಿ ಭಾರತದ ಸಂವಿಧಾನದ 21ನೇ ವಿಧಿ ಹೇಳುತ್ತೆ. ಸಾರ್ವಜನಿಕ ಆರೋಗ್ಯ ರಾಜ್ಯ ಪಟ್ಟಿಯ ವ್ಯಾಪ್ತಿಗೆ ಬರುತ್ತೆ. ಆರೋಗ್ಯ ರಕ್ಷಣೆಗಾಗಿ ಭಾರತದ ಖರ್ಚು ಕಳೆದ ಕೆಲವು ವರ್ಷಗಳಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಸೊ ನಾವೇನು ಆ್ಯನ್ಯುವಲ್ ಬಜೆಟಲ್ಲಿ ಏನು ಇಡ್ತಾರೆ, ಅಮೌಂಟನ್ನು ಏನು ಮೀಸಲಾಗಿಡ್ತಾರೆ, ಅದು ಆರೋಗ್ಯಕ್ಕಾಗಿ ರಕ್ಷಣೆಗಾಗಿ ಏನು ಮೀಸಲಿಡ್ತಾ ಇರ್ತಾರೆ, ಅದೇ ರೀತಿ ಆರೋಗ್ಯಕ್ಕಾಗಿ ಖರ್ಚು ಮಾಡುವಂಥ ಹಣ ಕಳೆದ ಕೆಲವೊಂದು ವರ್ಷಗಳಲ್ಲಿ ಇನ್ಕ್ರೀಸ್ ಆಗಿದೆ. ಭಾರತೀಯ ಆರೋಗ್ಯ ರಕ್ಷಣೆಯ ಸಾರ್ವಕಾಲಿಕ ವಿರೋಧಾಭಾಸಗಳೇನೇನಿದೆ? ಆರೋಗ್ಯ ರಕ್ಷಣೆ ಒಂದು ಮೂಲಭೂತ ಹಕ್ಕು. ಸೊ ಆರೋಗ್ಯ ರಕ್ಷಣೆ ಅಥವಾ ಜೀವನ ಏನು ರಕ್ಷಣೆ ಮಾಡ್ಕೋಬೇಕು ಅದೊಂದು ಫಂಡಮೆಂಟಲ್ ರೈಟ್. ಆದರೆ ಭಾರತದಲ್ಲಿ ಇದು ಇನ್ನೂ ಮೂಲಭೂತವಾಗಿ ಸರಿಯಾಗಿಲ್ಲ. ಅಂದರೆ ಫಂಡಮೆಂಟಲಿ ಅದು ಸರಿಯಾಗಿಲ್ಲ. ಇನ್ನು ಇಂಪ್ಲಿಮೆಂಟ್ ಎಲ್ಲೆಲ್ಲಿ ಒಂದು ರಿಮೋಟ್ ಏರಿಯಾಸ್ಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆಯಾ ಆಗಿಲ್ವಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಆರೋಗ್ಯ ರಕ್ಷಣೆಯನ್ನು ಮೂಲಭೂತ ಹಕ್ಕು ಎಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ. ಇಂಡಿಯನ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಭಾರತದ ಸಂವಿಧಾನದಲ್ಲಿ 21ನೇ ವಿಧಿಯ ಅಡಿಯಲ್ಲಿ ಆರೋಗ್ಯ ರಕ್ಷಣೆ ಅನ್ನೋದು ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಭಾರತದಷ್ಟೇ ಆರ್ಥಿಕ ಬೆಳವಣಿಗೆಯನ್ನು ಹೊಂದುತ್ತಿರುವ ನಮ್ಮದೇನು ಇಂಡಿಯಾ ಡೆವಲಪ್ಮೆಂಟ್ ಆಗ್ತಾ ಇದೆ ಅದು ಅಥವಾ ಯಾವ ರೇಟಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಈಕ್ವಲ್ ರೇಟಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಡೆವಲಪ್ ಆಗ್ತಾ ಇದೆ. ಹಾಗಾದರೆ ಆ ಒಂದು ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದ ಆರೋಗ್ಯ ವ್ಯವಸ್ಥೆಯ ಸಲುವಾಗಿ ಮಾಡುತ್ತಿರುವ ವೆಚ್ಚ ಬಹಳ ಕಡಿಮೆ ಇದೆ. ಸೊ ಭಾರತದ GDPಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ 1% ಮಾತ್ರ ಆರೋಗ್ಯ ರಕ್ಷಣೆಗಾಗಿ ಮೀಸಲಿಡಲಾಗ್ತಾ ಇದೆ. ಸೊ ಇದು ತುಂಬ ಕಡಿಮೆ, ಬೇರೆದೊಂದು ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ. ಯಾಕಂದರೆ ಮಾನವ ಸಂಪನ್ಮೂಲ ಅನ್ನೋದು ತುಂಬ ಒಂದು ದೊಡ್ಡ ಸಂಪನ್ಮೂಲ. ಅದು ಕೂಡ ಒಂದು ಸಂಪನ್ಮೂಲ. ಮಾನವರು ಅನ್ನೋದೇ ಸಂಪನ್ಮೂಲ.
ಅಂತ ಮಾನವರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಆರೋಗ್ಯಕ್ಕಾಗಿ ಹೆಚ್ಚಿಗೆ ಖರ್ಚು ಮಾಡಬೇಕಾಗುತ್ತೆ ಅಥವಾ GDPಯಲ್ಲಿ ಹೆಚ್ಚಿಗೆ ಅಮೌಂಟನ್ನು ಮೀಸಲಿಡಬೇಕಾಗುತ್ತೆ. ಆರೋಗ್ಯ ವ್ಯವಸ್ಥೆಯ ವಲಯ ಹೂಡಿಕೆಗಳನ್ನು ಆಕರ್ಷಿಸುತ್ತದೆ, ಆದರೆ ವಿತರಣೆ ವಿವಾದಾಸ್ಪದವಾಗಿದೆ. ಏನು ಹಿಂಗಂದ್ರೆ, ಭಾರತದ ಆರೋಗ್ಯ ಕ್ಷೇತ್ರ ಸ್ಥಿರವಾದ ಹೂಡಿಕೆಗಳನ್ನು ಆಕರ್ಷಿಸಿದೆ, ಆದರೂ ಕೂಡ ಆರೋಗ್ಯ ವ್ಯವಸ್ಥೆಯ ಸರಪಳಿಯಲ್ಲಿ ಆರೋಗ್ಯ ವ್ಯವಸ್ಥೆದ ಒಂದು ಚೈನ್ ಏನಿದೆ ಅದರಲ್ಲಿ ದ್ವಿತೀಯ ಮತ್ತು ತೃತೀಯ ಸೇವೆಯ ಕೊರತೆ ಇದೆ. ಒಂದು ಸೆಕೆಂಡರಿ ಮತ್ತು ಟರ್ಷರಿ ಲೆವೆಲ್ನಲ್ಲಿ ಏನು ಸರ್ವಿಸಸ್ ಇದೆ ಅದೆಲ್ಲ ಕೂಡ ಸರಿಯಾಗಿಲ್ಲ, ಕೊರತೆ ಇದೆ. ಖಾಸಗಿ ಆಸ್ಪತ್ರೆಗಳ ಅತಿಯಾದ ಶುಲ್ಕ ಎಲ್ರಿಗೂ ಗೊತ್ತೇ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಅತಿಯಾದ ಒಂದು ಶುಲ್ಕವನ್ನು ಹೀರ್ತಾರೆ, ಶುಲ್ಕವನ್ನು ತಗೋತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ವ್ಯವಸ್ಥೆಯ ಕೊರತೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಸೊ ಅದು ಬೆಡ್ಗಳ ಕೊರತೆ ಆಗಿರ್ಬೋದು, ವೆಂಟಿಲೇಟರ್ಗಳ ಕೊರತೆ ಆಗಿರ್ಬೋದು, ಅಥವಾ ವೈದ್ಯಕೀಯ ಸಿಬ್ಬಂದಿಯ ಕೊರತೆ ಆಗಿರ್ಬೋದು. MBBS ಆದವರು ಯಾಕೆ ನಾವು ಸರ್ಕಾರಿಯಲ್ಲಿ ಮಾಡೋಣ, ನಾವು ಖಾಸಗಿಯಲ್ಲಿ ಕೆಲಸ ಮಾಡೋಣ, ಹೆಚ್ಚಿಗೆ ನಾವು ಅರ್ನ್ ಮಾಡ್ಬೋದು ಅಂತ ಹೇಳಿ ಒಂದು ಮಾತಿದೆ. ಸೊ ಅವರು ಕೂಡ ಮೆಂಟಲಿ ಫಿಕ್ಸ್ ಆಗಿರ್ತಾರೆ. ಅದು ತಪ್ಪು ತಿಳುವಳಿಕೆ, ಅಥವಾ ಅವರ ಒಂದು ಮನೋಭಾವನೆಯನ್ನು ಬದಲಾವಣೆ ಮಾಡ್ಕೋಬೇಕು. ಸೊ ನುರಿತ ವೈದ್ಯರ ಕೊರತೆ ಕೂಡ ಕಾಡುತ್ತೆ, ರೋಗ ನಿರ್ಣಯದಲ್ಲಿ ಅಪಾರದರ್ಶಕತೆ. ಹೀಗೆ ಹೆಚ್ಚಿನ ಭಾರತೀಯರು ವಿಶ್ವ ಆರೋಗ್ಯ ಸಂಸ್ಥೆಯ ಮಾನದಂಡಗಳಿಗಿಂತ ಕಡಿಮೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ಪಡಿತಾ ಇದ್ದಾರೆ ಎಂದು ಖಚಿತ ಆಗುತ್ತೆ. ಭಾರತ ಆರೋಗ್ಯ ರಕ್ಷಣೆಯಲ್ಲಿ ಅತಿ ಹೆಚ್ಚು ಖರ್ಚಿನ ದರವನ್ನು ಹೊಂದಿದೆ. ಭಾರತದಲ್ಲಿ ಆರೋಗ್ಯ ರಕ್ಷಣೆ ಅಗ್ಗವಾಗಿದೆ, ಅಂದರೆ ಕಡಿಮೆ ಅಮೌಂಟಲ್ಲಿ ನಮಗೆ ಆರೋಗ್ಯ ರಕ್ಷಣೆ ಸಿಗುತ್ತೆ. ಆದರೆ ಭಾರತಕ್ಕೆ ಹೋಲಿಸಿದರೆ ಮೊಣಕಾಲು ಬದಲಿ ಚಿಕಿತ್ಸೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾವೇನು ಮೊಣಕಾಲಿನಲ್ಲಿ ಏನು ಚಿಪ್ಸ್ ಇರುತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಅಥವಾ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಅಮೆರಿಕಾದಲ್ಲಿ 20 ಟೈಮ್ಸ್ ಎಕ್ಸ್ಟ್ರಾ ಖರ್ಚಾಗುತ್ತೆ. ಭಾರತದಲ್ಲಿ ಎಷ್ಟು ಖರ್ಚಾಗುತ್ತೆ? ಉದಾಹರಣೆಗೆ ಇಲ್ಲಿ 10,000 ಖರ್ಚಾಯಿತು ಅಂದರೆ ಅಲ್ಲಿ 20 ಟೈಮ್ಸ್ ಹೆಚ್ಚಾಗಿ ಖರ್ಚಾಗುತ್ತೆ. ಸೊ 20 ಟೈಮ್ಸ್ ಅಂದರೆ ಏನು? 2 ಲಕ್ಷ ಖರ್ಚಾಗುತ್ತೆ. 10,000 ಖರ್ಚಾಗೋಲ್ಲಿ 2 ಲಕ್ಷ ಖರ್ಚಾಗುತ್ತೆ. ಸೊ ಇನ್ನು ಮಲೇಷಿಯಾದಲ್ಲಿ ಕೂಡ ದ್ವಿಗುಣವಾಗಿದೆ. ಆದರೂ ಕೂಡ ಭಾರತ ಹೆಚ್ಚಿನ ಜನಸಂಖ್ಯೆ ಹೊಂದಿರೋದ್ರಿಂದ ಆರೋಗ್ಯ ರಕ್ಷಣೆಯಲ್ಲಿ ಹೆಚ್ಚಿನ ಖರ್ಚಿನ ದರವನ್ನು ಹೊಂದಿದೆ. ಅಂದರೆ ಭಾರತದಲ್ಲಿ ಆರೋಗ್ಯ ರಕ್ಷಣೆಗೆ ಅಗ್ಗ, ಅಂದರೆ ಕಡಿಮೆ ಅಮೌಂಟಲ್ಲಿ ನಾವು ಒಂದು ಆರೋಗ್ಯ ರಕ್ಷಣೆಯನ್ನು ಪಡ್ಕೋಬೋದು. ಬಟ್ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದನೇ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದು. 1000 ರೋಗಿಗಳಿಗೆ ಒಬ್ಬ ವೈದ್ಯರಿಗಿಂತ ಕಡಿಮೆ, ಆದರೆ ವೈದ್ಯಕೀಯ ಪ್ರವಾಸೋದ್ಯಮ ಹೆಚ್ಚಾಗ್ತಾ ಇದೆ. ಏನು ವೈದ್ಯಕೀಯ ಪ್ರವಾಸೋದ್ಯಮ? ಸೊ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ವೈದ್ಯಕೀಯ ಪ್ರವಾಸೋದ್ಯಮ ಅಂತಂದರೆ ಏನು? ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ಉದಾಹರಣೆಗೆ ಬಾಂಗ್ಲಾದೇಶ ಅಂತ ತಗೊಳ್ಳೋಣ. ಬಾಂಗ್ಲಾದೇಶದ ಒಬ್ಬ ಪ್ರಜೆ ಭಾರತಕ್ಕೆ ಏನು ಮಾಡ್ತಾನೆ, ಅವನು ಟ್ರೀಟ್ಮೆಂಟ್ಗಂತ ಏನು ಬರ್ತಾನೆ ಭಾರತದ ಆಸ್ಪತ್ರೆಯಲ್ಲಿ, ಉದಾಹರಣೆಗೆ ಅಪೋಲೋ ಹಾಸ್ಪಿಟಲ್ಸ್ಗಳಲ್ಲಿ ಜಾಯ್ನ್ ಆಗಿ ಟ್ರೀಟ್ಮೆಂಟನ್ನು ತಗೊಂಡು ಆರಾಮಾಗಿ ಹುಷಾರಾಗಿ ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗ್ತಾನೆ. ಇದಕ್ಕೆ ವೈದ್ಯಕೀಯ ಪ್ರವಾಸೋದ್ಯಮ ಅಂತ ಕರೀತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ವೈದ್ಯಕೀಯ ಪ್ರವಾಸೋದ್ಯಮ ಅಂದರೆ ಏನು. 1000 ರೋಗಿಗಳಿಗೆ ಒಬ್ಬ ವೈದ್ಯರಿಗಿಂತ ಕಡಿಮೆ ಇದ್ದಾರೆ ಭಾರತದಲ್ಲಿ, ಆದರೂ ಕೂಡ ವೈದ್ಯಕೀಯ ಪ್ರವಾಸೋದ್ಯಮ ಹೆಚ್ಚಾಗ್ತಾ ಇದೆ. ಭಾರತ 2016ರಲ್ಲಿ 3.6 ಲಕ್ಷ ವಿದೇಶಿ ರೋಗಿಗಳಿಗೆ ಚಿಕಿತ್ಸೆ ನೀಡಿತ್ತು. 2021ರ ವೇಳೆಗೆ ದೇಶದ ವೈದ್ಯಕೀಯ ಪ್ರವಾಸೋದ್ಯಮದ ಮಾರುಕಟ್ಟೆಗೆ $8 ಶತಕೋಟಿ ಬೆಳೆದು ನಿಂತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಭಾರತದಲ್ಲಿ ಪ್ರತಿ 1000 ರೋಗಿಗಳಿಗೆ 1000 ಪೇಷಂಟ್ಸ್ಗೆ ಒಬ್ಬ ವೈದ್ಯರಿದ್ದಾರೆ. ಭಾರತದಲ್ಲಿ ವೈದ್ಯಕೀಯ ಶಾಲೆಗಳು ಮತ್ತು ವೈದ್ಯರ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ದೇಶದೊಳಗಿನ ಆರೋಗ್ಯ ಫಲಿತಾಂಶಗಳಲ್ಲಿ ಸಂಪೂರ್ಣ ಭಿನ್ನತೆ ಇದೆ. ಏನು ಹಿಂಗಂದ್ರೆ, ಆರೋಗ್ಯ ರಕ್ಷಣೆ ರಾಜ್ಯ ವಿಷಯವಾಗಿರೋದ್ರಿಂದ ರಾಜ್ಯ ಆಡಳಿತದ ಗುಣಮಟ್ಟವನ್ನು ಆಧರಿಸಿ ಆರೋಗ್ಯ ರಕ್ಷಣೆಯ ಫಲಿತಾಂಶಗಳು ವಿಭಿನ್ನವಾಗಿವೆ. ಉತ್ತರ ಭಾರತದ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾಗವಾಗಿದ್ದರೂ ಕೂಡ ಇದು ದೇಶದ ಅತ್ಯಂತ ಕಡಿಮೆ ಗುಣಮಟ್ಟದ ಆರೋಗ್ಯ ಮೂಲ ಸೌಕರ್ಯಗಳನ್ನು ಹೊಂದಿದೆ. ಉದಾಹರಣೆಗೆ ನಾರ್ತ್ ಇಂಡಿಯಾದಲ್ಲಿ ತುಂಬ ಒಂದು ಪಾಪ್ಯುಲೇಷನ್ ಇದೆ ಕಂಪೇರ್ ಟು ಸೌತ್ ಇಂಡಿಯಾ ಕಂಪೇರ್ ಮಾಡಿದ್ರೆ. ಆದರೆ ಕಂಪೇರ್ ಟು ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾದಲ್ಲಿ ಒಂದು ಮೆಡಿಕಲ್ ಫೆಸಿಲಿಟಿ ಕಮ್ಮಿ. ಇದು ಸಮಸ್ಯೆ. ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಭಾರತ ಸಿದ್ಧವಾಗಿದೆ ಅಂತ ಇದು ಪ್ರಶ್ನೆ. ಸೊ ಇದು KS ಮೇನ್ಸಲ್ಲಿ ಕೂಡ ಬರ್ಬೋದು ಫ್ಯೂಚರಲ್ಲಿ. ಯಾವುದಾದ್ರೂ KS ನೋಟಿಫಿಕೇಶನ್ ಆದರೆ PSI ಎಕ್ಸಾಮ್ಸಲ್ಲಿ ಕಂಪಲ್ಸರಿ ಎಸ್ಸೆಗಳಲ್ಲಿ ಬಂದೇ ಬರುತ್ತೆ. ಸೊ ಇವತ್ತು ಏನು ನೋಡ್ತಾ ಇದ್ದೀವಿ ನ್ಯೂಸ್ ಚಾನಲ್ಸ್ಗಳನ್ನ ನೋಡಿದ್ರೆ, ಆಕ್ಸಿಜನ್ ಕೊರತೆ ಅಂತ ಹೇಳ್ತಾರೆ, ಆಕ್ಸಿಜನ್ ಸ್ಫೋಟ ಆಯಿತು, ಸುಮಾರು ಜನ ಸತ್ರು ಅಂತ ಹೇಳ್ತಾರೆ. ಅಮೆರಿಕಾ, ಹಾಗೆ ಬ್ರಿಟನ್, ಬೇರೆ ಬೇರೆ ದೇಶಗಳು ಆಕ್ಸಿಜನನ್ನು ಸಪ್ಲೈ ಮಾಡ್ತಾ ಇದೆ. ಆಕ್ಸಿಜನ್ ಪ್ರೊಡಕ್ಷನ್ ಇಂಡಿಯಾದಲ್ಲಿ ಕಮ್ಮಿ ಇದೆಯಾ? ಸೊ ಏನಿದು ಸಮಸ್ಯೆ? ಎಲ್ಲರೂ ಕೂಡ ಆಕ್ಸಿಮೀಟರನ್ನು ಬಳಸಿ ಸೊ ಆಕ್ಸಿಜನ್ ಲೆವೆಲನ್ನು ತಿಳ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ದೇಹದಲ್ಲಿ ಆಕ್ಸಿಜನ್ ಮಟ್ಟ ಕಡಿಮೆ ಆದರೆ ಸೊ ಇಮಿಡಿಯೇಟಾಗಿ ಪೇಷಂಟನ್ನು ಹಾಸ್ಪಿಟಲ್ಗೆ ಸಾಗಿಸೋ ಮಾರ್ಗ ಮಧ್ಯದಲ್ಲೇ ಒಂದು ಜೀವ ಹೋಗುವಂಥ ಸಾಧ್ಯತೆ ಇರುತ್ತೆ.
ಹೀಗಾಗಿ ಭಾರತ ಯಾವ ರೀತಿ ಸಿದ್ಧವಾಗಿದೆ ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಎದುರಿಸೋಕೆ ಅಥವಾ ಕೊರೋನಾ ರೋಗವನ್ನು ಎದುರಿಸೋಕೆ? ಭಾರತದಲ್ಲಿ ಪ್ರಸ್ತುತ ಇರುವ ಆರೋಗ್ಯ ಮೂಲ ಸೌಕರ್ಯವು ದೇಶದ ಆರೋಗ್ಯ ವಿತರಣಾ ವ್ಯವಸ್ಥೆಯ ನೀರಸ ಚಿತ್ರವನ್ನು ತೋರಿಸುತ್ತೆ. ಸೊ ನ್ಯೂಸ್ ಪೇಪರನ್ನು ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ನಮಗೆ ಲೂಪ್ ಹೋಲ್ಸ್ಗಳಿದೆ ಇಂಡಿಯನ್ ಮೆಡಿಕಲ್ ಸಿಸ್ಟಮಲ್ಲಿ. ಇಂಥ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಭಾರತ ಸಜ್ಜುಗೊಂಡಿಲ್ಲ. ಯಾಕಂದರೆ ನಾನು ಮೊನ್ನೆ ಒಂದು ಇದನ್ನು ನೋಡ್ತಾ ಇದ್ದೆ, ಏನು ಅಂತಂದರೆ ಒಬ್ಬ ವೀಲ್ ಚೇರ್ ಮೇಲೆ ಕುಂದಿರಿಸ್ಬಿಟ್ಟು ಅವ್ರಿಗೆ ಒಂದು ಆಕ್ಸಿಜನನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಒಂದೇ ಬೆಡ್ ಮೇಲೆ ಇಬ್ಬರು ಪೇಷಂಟ್ಸನ್ನು ಹಾಕಿದ್ದಾರೆ. ಹಾಗೆ ಇವನ್ ಎಂಟಿ ಸಿಲಿಂಡರನ್ನು ಸುಮ್ಮನೆ ಅಟ್ಯಾಚ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಇಂಡಿಯನ್ ಮೆಡಿಕಲ್ ಸಿಸ್ಟಮಲ್ಲಿರುವಂಥ ಲೂಪ್ ಹೋಲ್ಸ್ಗಳು. ಗ್ರೌಂಡ್ ರಿಯಾಲಿಟಿ, ಪೇಪರ್ ಮೇಲಿರೋದು ಯಾವುದು ರಿಯಾಲಿಟಿ ಅಲ್ಲ, ಗ್ರೌಂಡಲ್ಲಿ ಏನಿದೆ ಅಂದರೆ ಆನ್ ದಿ ಸ್ಪಾಟ್, ಆ ಸ್ಪಾಟಲ್ಲಿ ಆ ರಿಯಾಲಿಟಿ ಏನಿದೆ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಇಂಥ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಭಾರತ ಸಜ್ಜುಗೊಂಡಿಲ್ಲ ಎಂದು ಸಾರ್ವಜನಿಕ ಆರೋಗ್ಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅದರಲ್ಲೂ ನಗರ ಪ್ರದೇಶದ ದಟ್ಟಣೆಯನ್ನು ನಿಭಾಯಿಸೋಕೆ ಹಾಗೂ ನಗರ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗವನ್ನು ತಡೆಯೋಕೆ ಇನ್ನೂ ಕೂಡ ಸಿದ್ಧವಾಗಿಲ್ಲ. ಯಾಕಂದರೆ ಸಾಕಷ್ಟು ಪೊಲೀಸ್ ವ್ಯವಸ್ಥೆ ಕೂಡ ಬೇಕಾಗುತ್ತೆ. ಅಷ್ಟು ಪೊಲೀಸರು ಇದ್ದಾರಾ? ಯಾಕಂದರೆ ಪೊಲೀಸ್ ವ್ಯವಸ್ಥೆ ಕೂಡ ಕೇವಲ ಆರೋಗ್ಯ ರಕ್ಷಣೆ ವೈದ್ಯರ ಒಂದು ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ರು ಕೂಡ ಪೊಲೀಸರ ಪಾತ್ರ ಕೂಡ ದೊಡ್ಡದಾಗಿದೆ. ಆ ಆರೋಗ್ಯ ರಕ್ಷಣೆಯನ್ನು ಮಾಡಬೇಕು, ಅಥವಾ ಬಂದೋಬಸ್ತನ್ನು ನೋಡ್ಕೋಬೇಕು, ಅಥವಾ ರೋಡ್ ಸೇಫ್ಟಿಯನ್ನು ನೋಡ್ಕೋಬೇಕು, ಹಾಗೆ ಒಂದು ಗೌರ್ನಮೆಂಟ್ ಕೆಲಸಗಳನ್ನು ನೋಡ್ಕೋಬೇಕಾಗುತ್ತೆ. ಎಲೆಕ್ಷನ್ ನಡೆದ್ರೆ ಅಲ್ಲೂ ಕೂಡ ಬಂದೋಬಸ್ತ್ ಮಾಡಬೇಕಾಗುತ್ತೆ. ಹೀಗೆ ಅವರ ಒಂದು ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಗರದ ಸುತ್ತಮುತ್ತಲಿನ ಕೊಳಗೇರಿ ಗುಂಪುಗಳು ಮತ್ತು ಕಳಪೆ ತ್ಯಾಜ್ಯ ವಿಲೇವಾರಿ ಪದ್ಧತಿ ಮತ್ತಷ್ಟು ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸದ್ಯಕ್ಕಿರುವಂಥ ಪರಿಸ್ಥಿತಿಯೇ ಸಾಕುವಪ್ಪ ಅಂತಂದರೆ ಸ್ಲಮ್ ಏರಿಯಾಸ್ಗಳಾಗಿರ್ಬೋದು ಅಥವಾ ತ್ಯಾಜ್ಯ ವಿಲೇವಾರಿ ಪದ್ಧತಿ ಕೂಡ ಮತ್ತಷ್ಟು ಒಂದು ರೋಗ ಹರಡುವಿಕೆಯ ಒಂದು ಇನ್ಕ್ರೀಸ್ ಮಾಡಿದೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಕಾಣಿಸಿಕೊಂಡ ಕೆಲವು ಸಮಸ್ಯೆಗಳ ಬಗ್ಗೆ ನೋಡೋಣ. ಕಳಪೆ ಮೂಲಸೌಕರ್ಯ ಫಸ್ಟ್ ಪಾಯಿಂಟ್. ಇದು ಜಾಗತಿಕ ಆರೋಗ್ಯ ಭದ್ರತಾ ಸೂಚ್ಯಂಕದ ಪ್ರಕಾರ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಎದುರಾಗುವಂತಹ ಬಿಕ್ಕಟ್ಟನ್ನು ಎದುರಿಸೋಕೆ ಸಾಮರ್ಥ್ಯ ಇರುವ ದೇಶಗಳ ಪಟ್ಟಿಯಲ್ಲಿ ಭಾರತ 57ನೇ ಸ್ಥಾನದಲ್ಲಿದೆ. ಉದಾಹರಣೆಗೆ, ಒಂದು ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ ಅಂತಂದರೆ ಅದರಿಂದ ಆಗುವಂತಹ ಒಂದು ಪರಿಣಾಮಗಳನ್ನು ಎದುರಿಸೋಕೆ ಆ ದೇಶ ಸನ್ನದ್ಧ ಸ್ಥಿತಿಯಲ್ಲಿ ಇದೆಯಾ ಇಲ್ವಾ? ಹಾಗಾದರೆ ಭಾರತ 57ನೇ ಸ್ಥಾನದಲ್ಲಿದೆ. ಈ ಒಂದು ಪಾಯಿಂಟನ್ನು ಇಟ್ಕೊಂಡು ಮಾತನಾಡೋದಾದರೆ ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಅಂಥ ಅಮೆರಿಕದಲ್ಲೇ ಅಷ್ಟು ಒಂದು ಮೆಡಿಕಲ್ ಫೆಸಿಲಿಟಿ ಇದ್ದರೂ ಕೂಡ ಸಾವು ನೋವುಗಳಾಗಿದೆ. ಇನ್ನು ಭಾರತದ ಪರಿಸ್ಥಿತಿ ಏನು ಮಾತನಾಡಬೇಕು? ಯಾಕಂದರೆ ಇಲ್ಲಿ 130 crores ಪಾಪ್ಯುಲೇಷನ್ ಇರುವಂಥ ದೇಶ. ಭಾರತದ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಸಂಖ್ಯೆ ಸಹ ಕಡಿಮೆ ಇದೆ. ಬೆಡ್ಸ್ ಆರ್ ಫುಲ್ ಅಂತ ಹೇಳಿ ಒಂದು ಇದು ಕೂಡ ನೋಡ್ತಾ ಇದ್ದಾರೆ ಬೋರ್ಡ್ಗಳನ್ನು ಹಾಸ್ಪಿಟಲ್ಗಳ ಮುಂದೆ. ಕಡಿಮೆ ವೈದ್ಯರ ಸಂಖ್ಯೆ, ಕಡಿಮೆ ವೈದ್ಯರಿದ್ದಾರೆ. ಯಾಕಂತಂದರೆ ತುಂಬ ಜನ ವೈದ್ಯರು ಏನು ಮಾಡ್ತಾರೆ, ಒಂದು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ. ಬಟ್ ಸರ್ಕಾರದಲ್ಲಿ ಒಂದು ನುರಿತ ವೈದ್ಯರ ಕೊರತೆ ಇದೆ. ಪ್ರತಿ 1000 ರೋಗಿಗಳಿಗೆ ಒಬ್ಬ ವೈದ್ಯ ಇರಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ಪ್ರಸ್ತುತ ಭಾರತದಲ್ಲಿ 1404 ರೋಗಿಗಳಿಗೆ ಒಬ್ಬ ವೈದ್ಯರಿದ್ದಾರೆ. 1404 ರೋಗಿಗಳಿಗೆ ಒಬ್ಬ ವೈದ್ಯರಿದ್ದಾರೆ. ರಾಷ್ಟ್ರೀಯ ಆರೋಗ್ಯ ವರದಿ ಪ್ರಕಾರ ಗ್ರಾಮೀಣ ಭಾಗದಲ್ಲಿ 10,926 ರೋಗಿಗಳಿಗೆ ಒಬ್ಬರು ವೈದ್ಯರಿದ್ದಾರೆ. ಹೇಗೆ ನಾವು ಇದನ್ನು ಮಾಡಬೇಕು? ಈಗ ರೂರಲ್ ಏರಿಯಾ ಸರ್ವಿಸ್ ಅಂತ ಕಂಪಲ್ಸರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಎಷ್ಟೊಂದು ಜನ ರೂರಲ್ ಏರಿಯಾಸಲ್ಲಿ ಕಂಪಲ್ಸರಿ ಸರ್ವಿಸ್ ಮಾಡೋಕ್ಕೆ ವೈದ್ಯರು ಹಿಂದೇಟು ಹಾಕ್ತಾರೆ. ಅಲ್ಲಿ ನಮಗೆ ಅರ್ನಿಂಗ್ಸ್ ಇಲ್ಲ ಅಥವಾ ಮತ್ತೊಂದು ಕಾರಣಗಳನ್ನು ಕೊಡ್ತಾರೆ. ಬಟ್ ಯಾವಾಗ ಅವರ ಮನಸ್ಥಿತಿ ಬದಲಾಗುತ್ತೆ, ಗ್ರಾಮೀಣ ಭಾಗಕ್ಕೆ ಹೋದರೆ ಆವಾಗ ಗ್ರಾಮೀಣ ಭಾಗಕ್ಕೆ ಕೇವಲ ವೈದ್ಯರಂತಲ್ಲ, ಎಲ್ಲರೂ ಕೂಡ ಗ್ರಾಮೀಣ ಭಾಗಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದರೆ ಅದು ಕೃಷಿ ಆಧಾರಿತ ಪ್ರದೇಶ, ಅಲ್ಲಿ ಏನೂ ಇನ್ಕಮ್ ಇಲ್ಲ ಅಥವಾ ಅಲ್ಲಿ ಏನೂ ಫೆಸಿಲಿಟಿ ಇಲ್ಲ. ಅಲ್ಲಿ ಏನು ಇಂಡಸ್ಟ್ರೀಸ್ಗಳಿರಲ್ಲ. ಇಲ್ಲಿಂದ ಅಲ್ಲಿ ಉದ್ಯೋಗದ ಸಂಖ್ಯೆ ಕೂಡ ಕಮ್ಮಿ ಇರುತ್ತೆ. ಅಲ್ಲೂ ಕೂಡ ಯಾರೂ ಹೋಗೋಕ್ಕೆ ಇಷ್ಟಪಡಲ್ಲ. ಮೊದಲು ಪ್ರತಿಯೊಬ್ಬರ ಮನಸ್ಥಿತಿ ಚೇಂಜ್ ಆಗಬೇಕು. ಕೇವಲ ವೈದ್ಯರದಷ್ಟೇ ಅಲ್ಲ, ವೈದ್ಯರ ಮನಸ್ಥಿತಿ ಚೇಂಜ್ ಆಗಬೇಕು, ಅಥವಾ ಯುವಕರ ಮನಸ್ಥಿತಿ ಚೇಂಜ್ ಆಗಬೇಕು, ಅಥವಾ ಇವನ್ ಸರ್ಕಾರದ ಮನಸ್ಥಿತಿ ಮೊದಲು ಚೇಂಜ್ ಆಗಬೇಕು. ಯಾವುದೇ ಒಂದು ಇಂಡಸ್ಟ್ರೀಸನ್ನು ಕೇವಲ ಬೆಂಗಳೂರು, ತುಮಕೂರು, ಬಳ್ಳಾರಿ ಅಂತ ಕೊಡದೆ ಗ್ರಾಮೀಣ ಭಾಗಕ್ಕೆ ಕೊಟ್ಟರೆ ಅಲ್ಲೂ ಕೂಡ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆದರೆ ಯುವಕರು ಅಲ್ಲೇ ಉದ್ಯೋಗ ಮಾಡ್ತಾರೆ. ಬೇರೆ ಬೇರೆ ಉದ್ಯೋಗ ಅಲ್ಲಿ ಪಾಪ್ಯುಲೇಷನ್ ಹೆಚ್ಚಾಯಿತು ಅಂತಂದರೆ ಬೇರೆ ಕಡೆ ಅಂದರೆ ನಗರಗಳ ಮೇಲೆ ಇರುವಂಥ ಹೊರೆ ಕಮ್ಮಿ ಆಗುತ್ತೆ. ನಗರ ಮೇಲೆ ಹೊರೆ ಕಮ್ಮಿ ಆದರೆ ಅಲ್ಲಿ ಕೂಡ ಒಂದು ಸ್ಲಮ್ಗಳು ಎಕ್ಸ್ಟೆಂಡ್ ಆಗೋದು ಕಮ್ಮಿ ಆಗುತ್ತೆ. ಈ ರೀತಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಪಾಪ್ಯುಲೇಷನ್ನು. ಖಾಸಗಿ ಆಸ್ಪತ್ರೆಗಳು ಒಟ್ಟು ಆಸ್ಪತ್ರೆಯ ಹಾಸಿಗೆಗಳಲ್ಲಿ 60% ಮತ್ತು ಸುಮಾರು 56% ವೆಂಟಿಲೇಟರ್ ಹೊಂದಿದ್ರೂ ಸಹ ಕೇವಲ 10% ಕೆಲಸದ ಹೊರೆಯನ್ನು ಕಡಿಮೆ ಮಾಡುತ್ತೆ. ಖಾಸಗಿ ಆಸ್ಪತ್ರೆಗಳು ಬಡವರಿಗೆ ಚಿಕಿತ್ಸೆಯನ್ನು ನಿರಾಕರಿಸುತ್ತಿವೆ ಎಂದು ವರದಿ ಕೂಡ ಆಗುತ್ತೆ. ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಅಧಿಕ ಶುಲ್ಕವನ್ನು ವಿಧಿಸ್ತಾ ಇದ್ದಾರೆ.
ಪರೀಕ್ಷೆಯಲ್ಲಿ ವ್ಯತ್ಯಾಸ ಏನಪ್ಪ ಅಂತಂದರೆ, ಭಾರತ ಪ್ರಥಮ ಹಂತದ ಲಾಕ್ಡೌನ್ ನಂತರದಲ್ಲಿ ಕೋವಿಡ್-19 ಪರೀಕ್ಷೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಿತ್ತು. ನಂತರ ಕೋವಿಡ್-19 ಎರಡನೇ ಅಲೆಯಲ್ಲಿ, ಪ್ರಸ್ತುತ ಏನು ನೋಡ್ತಾ ಇದ್ದೀರಿ, ಎರಡನೇ ಅಲೆಯಲ್ಲಿ ಕೊರೋನಾ ವಿರುದ್ಧ ಪರೀಕ್ಷೆಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳನ್ನು ಕೊಡಲಾಗ್ತಾ ಇದೆ. ಸೊ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳನ್ನು ಕಂಪಲ್ಸರಿ ಡೀಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. ಯಾರು ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಯಾರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ನೋಡ್ಕೋಬೇಕಾಗುತ್ತೆ. ಭಾರತ್ ಬಯೋಟೆಕ್ ಬಗ್ಗೆ ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಭಾರತದ ಸಹೋದರ ದೇಶಗಳಾದ ಅಮೆರಿಕ, ಇಸ್ರೇಲ್, ಹೀಗೆ ಬೇರೆ ಬೇರೆ ದೇಶಗಳು, ಇವನ್ ಬ್ರಿಟನ್ ಕೂಡ ಏನು ಹೇಳಿದ್ದಾರೆ, ನಾವು ಭಾರತಕ್ಕೆ ಆಕ್ಸಿಜನ್ಗಳನ್ನು ಸಪ್ಲೈ ಮಾಡ್ತೀವಿ, ವೆಂಟಿಲೇಟರ್ಗಳನ್ನು ಸಪ್ಲೈ ಮಾಡ್ತೀವಿ, ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಪ್ರಸ್ತುತ ಭಾರತದಲ್ಲಿ ಎರಡನೇ ಅಲೆ, ಕೋವಿಡ್ನ ಎರಡನೇ ಅಲೆ ತುಂಬ ಒಂದು ತೀವ್ರವಾಗಿದೆ. ಸೊ ಹೀಗೆ ಬೇರೆ ಬೇರೆ ದೇಶಗಳು ಕೊರೋನಾ ನಿಯಂತ್ರಣಕ್ಕೆ ವೈದ್ಯಕೀಯ ಸೌಲಭ್ಯ ಕೊಡೋಕೆ ಮುಂದೆ ಬರ್ತಾ ಇವೆ. ಮಾನಸಿಕ ಆರೋಗ್ಯ ರಕ್ಷಣೆಗಾಗಿ ನಿರ್ಲಕ್ಷ್ಯ. ಸೊ ಸಮಾಜದ ಪ್ರಸಿದ್ಧ ನಟರಿದ್ದಾರೆ, ಅವರು ಬಾಲಿವುಡ್ ಆಗಿರ್ಬೋದು ಅಥವಾ ಸ್ಯಾಂಡಲ್ವುಡ್ ಆಗಿರ್ಬೋದು, ಯಾರೇ ಪ್ರಸಿದ್ಧ ನಟರು ಮಾನಸಿಕ ಆರೋಗ್ಯದ ಕಾರಣ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ಕೋವಿಡ್-19 ಸಾಂಕ್ರಾಮಿಕ ಕತ್ತಲೆ ದೇಶದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಅಗತ್ಯವಿರುವ ಸಂಭಾಷಣೆಗಳಿಗೆ ಕಾರಣ ಆಗ್ತಾ ಇದೆ. ಸೊ ಕೋವಿಡ್-19 ಬಂದಿರೋದ್ರಿಂದ ತುಂಬ ಜನಕ್ಕೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಸೊ ಕೇವಲ ನಟರ ಅಷ್ಟೇ ಅಲ್ಲ, ಅಥವಾ ಮಧ್ಯಮ ವರ್ಗದ ಜನರು ಕೂಡ ಅವರ ಒಂದು ಫ್ಯೂಚರ್ ಏನಪ್ಪ, ನಾವು ಪ್ರತಿದಿನ ದುಡ್ದೇ ತಿನ್ನಬೇಕು ಅನ್ನೋರು ಕೂಡ ಎಲ್ಲನೂ ಲಾಕ್ಡೌನ್ ಆಯಿತು, ಏನು ನಾವು ದುಡಿಬೇಕು, ಹೇಗೆ ನಾವು ಅದನ್ನು ಅರ್ನಿಂಗ್ ಪ್ರತಿದಿನ 500 ರೂಪಾಯಿ ನಾನು ದುಡಿತಾ ಇದ್ದೀನಿ ಅಂತಂದರೆ, ಲಾಕ್ಡೌನ್ ಆಯಿತು ಅಂದರೆ 500 ರೂಪಾಯಿ ಬರಲಿಲ್ಲ ಅಂತಂದರೆ ನನ್ನ ಮನೆ ನಡೆಸೋದು ಹೇಗೆ? ಸೊ ಆವಾಗ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ, ಸಾಲ ಇರುತ್ತೆ, ಆ ಸಾಲ ತೀರ್ಸೋಕ್ಕಾಗಲ್ಲ, ಅಥವಾ ಏನೋ ಅದಕ್ಕೊಂದು ಇಂಟ್ರೆಸ್ಟ್ ಕಟ್ಟೋಕ್ಕಾಗಲ್ಲ, ಹೀಗೆ ಹಲವಾರು ಸಮಸ್ಯೆಗಳಿರುತ್ತೆ. ಭಾರತದಲ್ಲಿನ ಅನಾರೋಗ್ಯದ ಹೊರಗೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈಗಾಗಲೇ ಪ್ರಮುಖ ಕಾರಣವಾಗಿದ್ದು, ಇದು ಸಾಮಾನ್ಯವಾಗಿ ಗಮನಕ್ಕೆ ಬರೋದಿಲ್ಲ. ಸೊ ಮಾನಸಿಕ ಆರೋಗ್ಯ ಅನ್ನೋದು ಮನಸ್ಸಿನ ಒಳಗಡೆ ಇರುತ್ತೆ, ಅದು ಅವರು ಕೊರಗು ಮನುಷ್ಯನನ್ನು ಅದನ್ನು ಒಳಗಿನ ಒಂದು ನೋವನ್ನು ಪಡಬೇಕಾಗುತ್ತೆ. ಲಾಕ್ಡೌನ್ನಿಂದಾಗಿ ವ್ಯಾಪಕವಾದ ಆತಂಕವು ಕಾರ್ಮಿಕರಿಗೆ ನಾವು ಪ್ರತಿದಿನ ಅರ್ನಿಂಗ್ಸ್ ಆಗ್ತಾ ಇಲ್ಲ, ರೈತರಿಗೆ ತೊಂದರೆ ಆಗ್ತಾ ಇದೆ, ರೈತರು ನಾವು ಬೆಳೆದ ಬೆಳೆಗೆ ಸರಿಯಾಗಿ ಮಾರುಕಟ್ಟೆ ಆಗ್ತಾ ಇಲ್ಲ, ಎಲ್ಲ ಲಾಕ್ಡೌನ್ ಆದಮೇಲೆ ಎಲ್ಲಿ ಅವರು ಮಾರುಕಟ್ಟೆ ಮಾಡಬೇಕು? ಸೊ 6ರಿಂದ 10 ಗಂಟೆ ಹೊರಗಡೆ ಸೇಲ್ ಮಾಡಬೇಕು ಅಂತಂದರೆ 10 ಗಂಟೆ ಮೇಲೆ, ಸೊ ಅಷ್ಟರೊಳಗಡೆ ಎಲ್ಲರೂ ಬಂದು ತೊಗೊಂಡು ಹೋಗಬೇಕಲ್ಲ. ವಿವಿಧ ದುರ್ಬಲ ವರ್ಗಗಳನ್ನು ಬಡತನ ಮತ್ತು ಜೀವನೋಪಾಯದ ನಷ್ಟದಿಂದ ಭೀತಿಗೊಳಿಸ್ತಾ ಇದೆ. ಸಮಯದ ಅವಶ್ಯಕತೆ ಮತ್ತು ಕೂಲಂಕುಷ ಪರೀಕ್ಷೆ. ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ ಬಗ್ಗೆ ನೋಡೋಣ. ಏನು ಹಿಂಗಂದರೆ, ಭಾರತದಲ್ಲಿ ಆರೋಗ್ಯ ಸೇವೆ ಸಮನಾಗಿಲ್ಲ. ಸೊ ಇದು ಗೊತ್ತೇ ಇರೋದು. ಸೊ ಶ್ರೀಮಂತರು ಮತ್ತು ಮಧ್ಯಮ ವರ್ಗದವರು ಕೋವಿಡ್-19 ಅಥವಾ ಇನ್ಯಾವುದೋ ಬಿಕ್ಕಟ್ಟಿನಿಂದ ಬದುಕ್ತಾರೆ, ಯಾಕಂದರೆ ಅವ್ರ ಹತ್ರ ಸೇವಿಂಗ್ಸ್ ಇರುತ್ತೆ, ಅವ್ರ ಹತ್ರ ಆಲ್ರೆಡಿ ಸ್ವಲ್ಪ ಪ್ರಾಪರ್ಟಿ ಇರುತ್ತೆ, ಅದನ್ನು ಸೇಲ್ ಮಾಡಾದರೂ ಬದುಕ್ಬೋದು. ಆದರೆ ಬಡವರಿಗೆ ಬದುಕೋಕ್ಕೆ ಕಷ್ಟ. ಸುಸ್ಥಿರ ಅಭಿವೃದ್ಧಿಯ ಭಾಗವಾಗಿ ಎಲ್ಲ ದೇಶಗಳು 2030 ವೇಳೆಗೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ತಲುಪುವ ವಾಗ್ದಾನ ನೀಡಿದೆ. ಇದು ಭಾರತವನ್ನು ಒಳಗೊಂಡಿದೆ. ದುಃಖಕರವೆಂದರೆ ವಿಶ್ವದ ಜನಸಂಖ್ಯೆಯ ಸುಮಾರು 50% ಜನರು ಅಗತ್ಯ ಆರೋಗ್ಯ ಸೇವೆಗಳನ್ನು ಹೊಂದಿಲ್ಲ. ವೃತ್ತಿಪರ ಆರೋಗ್ಯ ರಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿದೆ. ಭಾರತ ಕೋವಿಡ್-19 ಸಾಂಕ್ರಾಮಿಕವನ್ನು ಅಸಾಧಾರಣವಾಗಿ ನಿಭಾಯಿಸಿದೆ. ಆದಾಗ್ಯೂ ಕೂಡ ಸೋಂಕುಗಳ ಸಂಖ್ಯೆಯಲ್ಲಿನ ಏರಿಕೆಯನ್ನು ಪರಿಗಣಿಸಿ ಭಾರತಕ್ಕೆ ಹೆಚ್ಚಿನ ವೈದ್ಯಕೀಯ ಸಿಬ್ಬಂದಿ ಮತ್ತು ಸೌಲಭ್ಯಗಳ ಅವಶ್ಯಕತೆ ಇದೆ. ಯಾಕಂತಂದರೆ ಪ್ರಸ್ತುತ ಭಾರತದ ಜನಸಂಖ್ಯೆ ತುಂಬ ಇದೆ, ಆ ಜನಸಂಖ್ಯೆಗೆ ಅನುಗುಣವಾಗಿ ವೈದ್ಯರ ಒಂದು ಕೊರತೆ ಇದೆ, ಅಥವಾ ಬೇರೆ ಬೇರೆ ವೈದ್ಯಕೀಯ ಸಿಬ್ಬಂದಿಯ ಕೊರತೆ ಇದೆ. ಭಾರತ ಪ್ರತಿ 1000 ರೋಗಿಗಳಿಗೆ ಒಬ್ಬ ವೈದ್ಯನನ್ನು ಹೊಂದಬೇಕಾದರೆ 2030 ವೇಳೆಗೆ ಹೆಚ್ಚುವರಿಯಾಗಿ 2.07 ಮಿಲಿಯನ್ ವೈದ್ಯರ ಅವಶ್ಯಕತೆ ಇದೆ. ಇದರ ಸಲುವಾಗಿ ಸರ್ಕಾರ ಇನ್ನಷ್ಟು ಹೆಚ್ಚಾಗಿ ಖರ್ಚು ಮಾಡಬೇಕಾದ ಅವಶ್ಯಕತೆ ಕೂಡ ಇದೆ. ಹೊಸ ವೈದ್ಯಕೀಯ ಸಂಸ್ಥೆಗಳನ್ನು ನಿರ್ಮಿಸುವ ಪ್ರಯತ್ನ ಕೂಡ ಆಗಬೇಕು. ಸೊ ಅದರ ಮುಖಾಂತರ ವೈದ್ಯರ ಒಂದು ಸೃಷ್ಟಿಯನ್ನು ನಾವು ಮಾಡ್ಕೋಬೋದು. ವೈದ್ಯಕೀಯ ಶಿಕ್ಷಣವನ್ನು ಪುನರುಜ್ಜೀವನಗೊಳಿಸಬೇಕಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡೋಕೆ ಸರ್ಕಾರ ಯಶಸ್ವಿಯಾಗಲು ಬಯಸಿದರೆ ಅದು ಶೀಘ್ರವಾಗಿ ವೈದ್ಯಕೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು, ಏಮ್ಸ್ಗಳನ್ನು ಸ್ಥಾಪನೆ ಮಾಡಬೇಕು, ಅಥವಾ ಕರ್ನಾಟಕ ಕೂಡ ಬೇರೆ ಬೇರೆ ಒಂದು ವೈದ್ಯಕೀಯ ಸಂಸ್ಥೆಗಳನ್ನು ಅಥವಾ ವೈದ್ಯಕೀಯ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಬೇಕು. ವೈದ್ಯರ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಒಮ್ಮೆ ಕೋವಿಡ್-19 ನಿಯಂತ್ರಣದಲ್ಲಿದ್ದರೆ ವೈದ್ಯಕೀಯ ವೃತ್ತಿಪರರ ಮೇಲೆ ಸಾಂಕ್ರಾಮಿಕ ರೋಗದ ಮಾನಸಿಕ ಮತ್ತು ವೃತ್ತಿಪರ ಪರಿಣಾಮವನ್ನು ನಾವು ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಕೋವಿಡ್-19 ನಿಯಂತ್ರಣದಲ್ಲಿ ಇರಲಿಲ್ಲ ಅಂತಂದರೆ ವೈದ್ಯರ ಮೇಲೆ ಕೂಡ ಒತ್ತಡ ಹೆಚ್ಚಾಗುತ್ತೆ. ದೀನದಲಿತರಿಗೆ ಸಹಾಯ ಮಾಡೋದು ಹೇಗೆ? ಯಾವುದೇ ಸರ್ಕಾರಿ ವಿಮಾ ಯೋಜನೆ ಇಲ್ಲದ ಬಡವರು ಹೇಗೆ ನಿರ್ವಹಿಸಲಿದ್ದಾರೆ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಸೊ
ಆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಮೇ ಮತ್ತು ಏಪ್ರಿಲ್ ಮತ್ತು ಮೇ ಮಂತಲ್ಲಿ 5 kg ದವಸ ಧಾನ್ಯವನ್ನು ಕೊಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಇನ್ನೂ ಹೆಚ್ಚಾಗಿ ವಿಮಾ ಯೋಜನೆ ಆಗಬೇಕು. ಅವರು ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಕೂಡ ಚಿಕಿತ್ಸೆ ಕೊಡುವ ಜವಾಬ್ದಾರಿಯನ್ನು ಹೊರಬೇಕು. ಸರ್ಕಾರ ಇದಕ್ಕೆ ರಿಲೇಟೆಡ್ ಆಗಿ ಗೈಡ್ಲೈನ್ಸ್ಗಳನ್ನು ಬಿಡಬೇಕಾಗುತ್ತೆ. ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಖಾಸಗಿ ಆಸ್ಪತ್ರೆಗಳು. ವಿಮಾ ಪಾಲಿಸಿಗಳನ್ನು ಹೊಂದಿರುವ ರೋಗಿಗಳು ಸಬ್ಸಿಡಿಯಿಂದ ಅವರ ನಷ್ಟವನ್ನು ಸರಿದೂಗಿಸ್ಬೋದು. ಸೊ ಯಾರಿಗಾದ್ರೂ ಬಡವರಿಗೆ ವಿಮಾ ಪಾಲಿಸಿ ಇತ್ತು ಅಂದರೆ, ಸಬ್ಸಿಡಿ ಬರ್ತಾ ಇತ್ತು ಅಂದರೆ, ಸೊ ಅವರು ತಮ್ಮ ಆರೋಗ್ಯದ ಖರ್ಚನ್ನು ನಿಭಾಯಿಸ್ಕೋಬಹುದು. ಯಾಕಂತಂದರೆ ಎಲ್ಲ ನಾವು ದುಡ್ದಿಟ್ಟಿದ್ದ ದುಡ್ಡನ್ನೆಲ್ಲ, ಸೊ 1 ವರ್ಷ ದುಡಿತೀವಿ, 2 ವರ್ಷ ದುಡಿತೀವಿ, ಅಥವಾ 10 ವರ್ಷ ದುಡಿತೀವಿ, 12 ವರ್ಷ ದುಡಿತೀವಿ, ಎಲ್ಲ ದುಡ್ದು ಅರ್ನಿಂಗ್ ಮಾಡ್ತೀವಿ. ಕೊನೆಗೆ ನಮ್ಮ ಜೀವ ಹೋಗುತ್ತೆ ಅಂದಾಗ ನಾವು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಎಷ್ಟಾದರೂ ದುಡ್ಡು ತೊಗೊಳ್ಳಿ ನಮ್ಮನ್ನು ಬದುಕಿಸ್ತಿ ಅಂತ ಹೇಳ್ತೀವಿ. ಅದು ಎಲ್ಲರೂ ಮಾಡುವಂಥ ಕೆಲಸ. ಯಾಕಂದ್ರೆ ಜೀವ ಅನ್ನೋದು ಇಂಪಾರ್ಟೆಂಟು. ಜೀವನ ಶೈಲಿಗಿಂತ ಜೀವನ ಮೊದಲು ಇಂಪಾರ್ಟೆಂಟ್ ಆಗುತ್ತೆ. ಜೀವ ಇದ್ರೇ ಎಲ್ಲನೂ. ಜೀವ ಇರಲಿಲ್ಲ ಅಂದರೆ ಏನೂ ಇಲ್ಲ ಅಂತ ಒಂದು ಕೆಲಸವನ್ನು ವೈದ್ಯರು ಮಾಡ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ತಮ್ಮ ಒಂದು ಕೆಲಸಕ್ಕೆ ನ್ಯಾಯ ಒದಗಿಸ್ತಾ ಇದ್ದಾರೆ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ. ತಂತ್ರಜ್ಞಾನದ ಅತ್ಯುತ್ತಮ ಬಳಕೆ. ಕೋವಿಡ್-19 ಬಿಕ್ಕಟ್ಟು ಡಿಜಿಟಲ್ ಪರಿಕರಗಳು ಮತ್ತು ಆರೋಗ್ಯದ ಮಹತ್ವವನ್ನು ಹೆಚ್ಚಿಸಿದೆ. ಮೊಬೈಲ್ ಅಪ್ಲಿಕೇಶನ್ಗಳು, ಆನ್ಲೈನ್ ಸಮಾಲೋಚನೆಗಳು, ಫಾರ್ಮಸಿಗಳು ಮತ್ತು ಇತರೆ ಪರಿಕರಗಳ ಬಗ್ಗೆ ಹೆಚ್ಚಿಸಿದೆ. ಸೊ ಇವತ್ತೇನಾಗ್ತಾ ಇದೆ, ಕೊರೋನಾ ಬಂದ ಮೇಲೆ ಆನ್ಲೈನ್ ಮೀಟಿಂಗ್ಸ್ ಆಗ್ತಾ ಇದೆ, ವರ್ಚುವಲ್ ಮೀಟಿಂಗ್ಸ್ ಆಗ್ತಾ ಇದೆ. ಮೊನ್ನೆ ರೈಸಿನೋ ಡೈಲಾಗನ್ನು ಕೂಡ ಒಂದು ವರ್ಚುವಲ್ ಮೆಥಡಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಅಥವಾ ಇವನ್ ರುವಾಂಡಾದ ಒಂದು ಪ್ರಧಾನಮಂತ್ರಿಯವರು ಅಥವಾ ಅಧ್ಯಕ್ಷರು ಕೂಡ ಏನು ಮಾಡ್ತಾರೆ, ವರ್ಚುವಲ್ ಮೆಥಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವತ್ತು ಮೊಬೈಲ್ ಪೇಮೆಂಟ್ ಅಥವಾ ಡಿಜಿಟಲ್ ಮುಖಾಂತರ ಒಂದು ಪೇಮೆಂಟ್ ಮಾಡಲಾಗ್ತಾ ಇದೆ. ಯಾವುದೇ ಏನೇ ಪರ್ಚೇಸ್ ಮಾಡಿದ್ರು ಕೂಡ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ ಡಿಜಿಟಲ್ ಮೋಡ್. ಹಾಗೆ ಟ್ರಾನ್ಸಾಕ್ಷನ್ಸ್ಗಳು ಡಿಜಿಟಲ್ ಮೋಡಲ್ಲಿ ಆಗ್ತಾ ಇದೆ. ಹಾಗೆ ಆನ್ಲೈನ್ ಮೀಟಿಂಗ್ಸ್ಗಳಾಗ್ತಾ ಇದೆ, ಝೂಮ್ ಮೀಟಿಂಗ್ ಆಗ್ತಾ ಇದೆ, ಆನ್ಲೈನ್ ಕ್ಲಾಸಸ್ ಆಗ್ತಾ ಇದೆ, ಹಾಗೆ ಆನ್ಲೈನ್ ಎಕ್ಸಾಮ್ಸ್ಗಳಾಗ್ತಾ ಇದೆ, ಆನ್ಲೈನ್ ಅಪ್ಲಿಕೇಶನ್ಸ್ಗಳಲ್ಲಿ ಟೀಚಿಂಗ್ ನಡೀತಾ ಇದೆ. ಇವಾಗ ನೀವೇನು ನೋಡ್ತಾ ಇದ್ದೀರಿ, ಇದು ಕೂಡ ಆನ್ಲೈನ್ ಅಲ್ವಾ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ. ಸೊ ಎಲ್ಲವೂ ಕೂಡ ತಂತ್ರಜ್ಞಾನದ ಅತ್ಯುತ್ತಮ ಬಳಕೆ ಆಗ್ತಾ ಇದೆ ಕೊರೋನಾ ಬಂದಮೇಲೆ. ಖಾಸಗಿ ವೈದ್ಯಕೀಯ ವ್ಯವಸ್ಥೆಯ ನ್ಯೂನ್ಯತೆಯನ್ನು ನೋಡೋಣ. ಬಹಳ ಸಮಯದವರೆಗೆ ಭಾರತವು ಖಾಸಗಿ ಆರೋಗ್ಯ ಕ್ಷೇತ್ರವನ್ನು ಬೆಳೆಯಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಸಾರ್ವಜನಿಕ ಮತ್ತು ಖಾಸಗಿ ವಲಯದ ನಡುವಿನ ಹೊಂದಾಣಿಕೆಯ ಕೊರತೆಯು ಭಾರತದಲ್ಲಿ ಕೋವಿಡ್-19 ಪರೀಕ್ಷೆಯ ಸಮಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಾರ್ವಜನಿಕ ಮತ್ತು ಖಾಸಗಿ ವಲಯದ ನಡುವೆ ಏನು ಹೊಂದಾಣಿಕೆ ಇಲ್ಲ, ಏನು ಕೊರತೆ ಇದೆ, ಅದು ಕೋವಿಡ್-19 ಸಮಯದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನನ್ನು ಕಲಿಯಬೇಕಾಗಿದೆ? ಹಾಗಾದರೆ ನಾವು ಏನನ್ನು ಕಲಿಯಬೇಕು? ಅತಿಯಾದ ಹೊರೆಯಿಂದಾಗಿ ಆರೋಗ್ಯ ಮೂಲ ಸೌಕರ್ಯಗಳು ಕುಸಿಯುತ್ತಿರೋದ್ರಿಂದ ಈ ಸಾಂಕ್ರಾಮಿಕ ರೋಗವನ್ನು ನಿಭಾಯಿಸೋಕೆ ಭಾರತದ ಸಿದ್ಧತೆ ಒಂದು ದೊಡ್ಡ ಸವಾಲಾಗಿದೆ. ಯಾಕಂದರೆ ಭಾರತದಲ್ಲಿ ಇರುವಂಥ ಪಾಪ್ಯುಲೇಷನ್ನೇ ನಮಗೆ ಒಂದು ಸವಾಲು. ಸೊ ಪಾಪ್ಯುಲೇಷನ್ ಅನ್ನೋದು ಸವಾಲು, ಹಾಗೆ ಮತ್ತು ಅದು ಒಂದು ಸಂಪನ್ಮೂಲ ಕೂಡ. ಸಂಪನ್ಮೂಲ ಯಾವಾಗುತ್ತೆ? ಆ ಒಂದು ಪಾಪ್ಯುಲೇಷನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದರೆ, ಎಲ್ಲ ಒಂದು ಜನರ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದರೆ ಅದು ಸಂಪನ್ಮೂಲ ಆಗುತ್ತೆ. ಸೊ ಆರೋಗ್ಯನೇ ಚೆನ್ನಾಗಿಲ್ಲ ಅಂದಮೇಲೆ ಅದು ಹೊರೆ ಆಗುತ್ತೆ. ಲಾಕ್ಡೌನ್ ಮಾಡಿದ ನಂತರ ಎದುರಿಸಬೇಕಾದ ಪರಿಣಾಮಗಳಿಗೆ ಭಾರತ ಸಿದ್ಧವಾಗಬೇಕಾಗಿದೆ. 2ನೇ ಹಂತದ ಲಾಕ್ಡೌನ್ ಮಾಡಿದ್ದಾರೆ. ಸೊ ಮುಂದೆ ಏನು ಬರುತ್ತೆ ಗೊತ್ತಾಗೋದಿಲ್ಲ, ಎಲ್ಲದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ. ಸೊ ಪ್ರೆಸೆಂಟ್ ಎಂಥ ಸಿಚುವೇಶನ್ ಇದೆ ಅಂದರೆ, ಜೀವನ ಶೈಲಿ ತುಂಬ ಒಂದು ಸರಳ ಜೀವನ ಶೈಲಿಯನ್ನು ರೂಢಿಸ್ಕೋಬೇಕು, ಸಿಂಪಲ್ಲಾಗಿ ಬದುಕಬೇಕು ಅನ್ನುವಂಥ ಒಂದು ಜೀವನ ಶೈಲಿ ಬಂದ್ಬಿಟ್ಟಿದೆ. ನಮ್ಮ ಪ್ರಯೋಗಾಲಯದ ಮಟ್ಟ ಸ್ವಲ್ಪ ಸುಧಾರಿಸಿದ್ದರೂ ಪ್ರಾಥಮಿಕ ಆರೋಗ್ಯ ಸೇವೆಗಳು ಮತ್ತು ಸಾರ್ವಜನಿಕರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಅಪಾಯದ ಸೂಚನೆಯನ್ನು ಸೂಚಿಸುವ ಸಂವಹನ ಹೆಚ್ಚಿಸಬೇಕಾಗಿದೆ. ಸೊ ಅಪಾಯ ಏನು ಬರುತ್ತೆ ಅದರ ಒಂದು ಮುನ್ಸೂಚನೆ ಕೊಡಬೇಕಾಗಿದೆ. ತ್ವರಿತವಾಗಿ ಸೂಚಿಸುವಲ್ಲಿ ಕೇರಳ ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಕೇರಳ ಇತರ ರಾಜ್ಯಗಳಿಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಸೊ ಉಪಸಂಹಾರವನ್ನು ನೋಡೋಣ. ಇಷ್ಟು ದೊಡ್ಡ ಜನಸಂಖ್ಯೆಗೆ ಭಾರತದ ಆರೋಗ್ಯ ವ್ಯವಸ್ಥೆ ತುಂಬ ಚಿಕ್ಕದಾಗಿದೆ. ಯಾಕಂದರೆ ಭಾರತದಲ್ಲಿ ಇರುವಂತಹ ಒಂದು ಜನಸಂಖ್ಯೆ ಬಗ್ಗೆ ನಾನು ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಜನಸಂಖ್ಯೆಗೆ ಇರುವಂತಹ ಒಂದು ಆರೋಗ್ಯ ವ್ಯವಸ್ಥೆ ತುಂಬ ಚಿಕ್ಕದಾಗಿದೆ. ಮುಂದೆ ದೀರ್ಘವಾದ ಯುದ್ಧ ನಡೆಯುತ್ತಿದೆ ಎಂದು ತೋರ್ತಾ ಇದೆ. ಇಲ್ಲಿ ಯುದ್ಧ ಅಂದರೆ ಏನು ಅಂದರೆ, ಕೊರೋನಾ ವಿರುದ್ಧ ನಾವು ಮಾಡ್ತಾ ಇರುವಂಥ ಒಂದು ಯುದ್ಧ. ಸೊ ಕೊರೋನಾ ವಿರುದ್ಧ ಏನು ಒಂದು ಈ ಯುದ್ಧ ಇದೆ ಅಲ್ವಾ, ಇದು ಶಾರ್ಟ್ ಟರ್ಮ್ ಇಲ್ಲ, ಇದು ಲಾಂಗ್ ಟರ್ಮ್ ಆಗುತ್ತೆ. ತುಂಬ ಒಂದು ದೀರ್ಘ ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ರಾತ್ರೋರಾತ್ರಿ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ವ್ಯವಸ್ಥೆಯಲ್ಲಿ ಕೂಡ ರಾತ್ರೋರಾತ್ರಿ ಸುಧಾರಣೆ ಆಗಲ್ಲ, ರಾತ್ರೋರಾತ್ರಿ ಸಕ್ಸಸ್ ಬರಲ್ಲ. ಸೊ ಅದು ಕೂಡ ಗೊತ್ತಿರುವಂಥ ಸಂಗತಿ. ಈ ಬಿಕ್ಕಟ್ಟಿನ ಸಮಯದಲ್ಲಿ ಮತ್ತು ನಂತರ ದೇಶಕ್ಕೆ ಎಲ್ಲ ಕೈಗಳ ಅವಶ್ಯಕತೆ ಇದೆ. ಈ ಬಿಕ್ಕಟ್ಟು ಮುಗಿದ ಮೇಲೆ ಅಥವಾ ಬಿಕ್ಕಟ್ಟಿನ ಸಮಯದಲ್ಲಿ ಇವತ್ತು ಪ್ರತಿಯೊಬ್ಬರ ಜವಾಬ್ದಾರಿ ಏನು? ಎಲ್ಲ ಕೈಗಳ ಅಂತಂದರೆ ಪ್ರತಿಯೊಬ್ಬ ಜನರ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಕೂಡ ಇದೆ. ಮಾಸ್ಕನ್ನು ಹಾಕ್ಕೊಳ್ಳಿ,
ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಿ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡ್ಕೊಳ್ಳಿ. ಕೆಲವೊಬ್ರು ಅಂತಾರೆ ಕೊರೋನಾ ಬರಲ್ಲ ಹಾಗೆ ಹೀಗೆ ಅಂತ ಒಂದು ನಂಬಿಕೆಗಳನ್ನು ಬಿಡಿ. ಆ ರೀತಿಯಾದಂಥ ಒಂದು ಅಪನಂಬಿಕೆಗಳನ್ನು ಇಟ್ಕೋಬೇಡಿ. ಪ್ರತಿಯೊಬ್ಬರ ಕರ್ತವ್ಯ ಕೂಡ ಬಿಕ್ಕಟ್ಟಿನ ಸಮಯದಲ್ಲಿ ನೀವು ಮನೆಯಲ್ಲಿದ್ದರೆ 4 ಜನಕ್ಕೆ ಕೂಡ ಒಂದು ಕೊರೋನಾ ಹರಡಲ್ಲ, ಅದು ಕೂಡ ಕಂಟ್ರೋಲಲ್ಲಿರುತ್ತೆ. ಮತ್ತು ಬಿಕ್ಕಟ್ಟು ಮುಗಿದ ಮೇಲೆ ಕೂಡ ಒಂದು ಸರಳವಾದ ಜೀವನ ಶೈಲಿಯನ್ನು ರೂಢಿಸ್ಕೋಬೇಕು. ಯಾಕಂದರೆ ಇವಾಗಿರುವಂಥ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾಗುತ್ತೆ, ಪೇಷನ್ಸ್ ಇಟ್ಕೋಬೇಕಾಗುತ್ತೆ, ಕೆಲಸ ಮಾಡಬೇಕಾಗುತ್ತೆ. ಸೊ ಕೊರೋನಾ ಮುಗಿದ ಮೇಲೂ ಕೂಡ ಭಾರತದ ಆರ್ಥಿಕ ಸ್ಥಿತಿಯನ್ನು ಮತ್ತೆ ಅದರ ಒಂದು ಹಳೆಯ ಒಂದು ರೈಲಿಗೆ ಅಥವಾ ಹಳೆಯ ಹಳಿಗೆ ತರಬೇಕು ಅಂದರೆ ಪ್ರತಿಯೊಬ್ಬರ ಕೆಲಸ ಕೂಡ ಇಂಪಾರ್ಟೆಂಟ್. ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳು ಒಟ್ಟಾಗಿ ಕೆಲಸ ಮಾಡಬೇಕು ಮತ್ತು ಎಲ್ಲ ನಾಗರಿಕರಿಗೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ನೀಡಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೇ ಮಾತ್ರ ಏನು ನಾವು ಸಂಪನ್ಮೂಲ ಅಂತ ಅನ್ಸ್ಕೋತೀವಿ. ಆರೋಗ್ಯ ಇರಲಿಲ್ಲ ಅಂದರೆ ಯಾರು ನಮ್ಮ ಒಂದು ಹೊರೆ ಆಗ್ತೀವಿ, ದೇಶಕ್ಕೆ ನಾವು ಹೊರೆ ಆಗ್ತೀವಿ. ಅಂತಿಮವಾಗಿ ಆಡಳಿತದ ಜವಾಬ್ದಾರಿ ಯಾವಾಗಲೂ ಸರ್ಕಾರದ ಮೇಲೆ ಇರುತ್ತೆ. ಇದು ಮಾನದಂಡಗಳನ್ನು ನಿಗದಿಪಡಿಸೋದು, ಸಂಪನ್ಮೂಲಗಳನ್ನು ಹೂಡಿಕೆ ಮಾಡೋದು, ಗುಣಮಟ್ಟವನ್ನು ಖಚಿತಪಡಿಸೋದು ಮತ್ತು ಅಗತ್ಯವಿರುವಂತೆ ಖಾಸಗಿ ವಲಯದಿಂದ ಸೇವೆಗಳನ್ನು ಆಯಕಟ್ಟಿನ ರೀತಿಯಲ್ಲಿ ಖರೀದಿಸುವುದು ಅಗತ್ಯವಾಗಿರುತ್ತೆ. ಸೊ ಇಷ್ಟು ಇವತ್ತಿನ ಎಸ್ಸೆ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಈ ಒಂದು ಎಸ್ಸೆ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 100% ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಟಾಪಿಕನ್ನು ಫ್ಯೂಚರ್ ಯಾವುದೇ ಒಂದು PSI ಎಕ್ಸಾಮ್ಸಲ್ಲಿ, RSI ಎಕ್ಸಾಮ್ಸಲ್ಲಿ, KSRP, KSISF ಯಾವುದೇ ಬಂದರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸಲ್ಲಿ. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೆ ನಮ್ಮ ಒಂದು ಕೋರ್ಸ್ ಏನು PSIಗೆ 850 ರೂಪೀಸ್ ಕೋರ್ಸ್ ಇರುತ್ತೆ. ಕೋರ್ಸ್ ಡೀಟೇಲ್ಸ್ ಏನು ಅಂತಂದರೆ PDF ನೋಟ್ಸ್ ಸಿಗುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಬೋತ್ ಮೀಡಿಯಮಲ್ಲಿ. ಹಾಗೆ ಒಂದು ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುತ್ತೆ. ಆಲ್ರೆಡಿ 38 ಟೆಸ್ಟ್ ಆಗಿದೆ. ಯೂಟ್ಯೂಬಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ವಾಚ್ ಮಾಡ್ಬೋದು. ಸೊ ಹಾಗೆ ಎಸ್ಸೆ ಡಿಸ್ಕಷನ್ ಕೂಡ ಆಗಿದೆ. ಆಲ್ರೆಡಿ 13 ಎಸ್ಸೇಸ್ ಆಯಿತು ಇವತ್ತಿನ ಸೇರಿ, ಅದು ಕೂಡ ನೋಡ್ಕೋಬೋದು. ಸೊ ಇವೆಲ್ಲವೂ PDF ಅವೈಲೇಬಲ್ ಇರುತ್ತೆ. ಮತ್ತು ಇಂಡಿವಿಜುವಲ್ ಗೈಡೆನ್ಸ್ ಇರುತ್ತೆ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಶಾರ್ಟ್ಲಿ PC ಎಕ್ಸಾಮ್ಸ್ಗೆ ಒಂದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾರಾದರೂ PC ಎಕ್ಸಾಮ್ಸ್ಗೆ ಎಲಿಜಿಬಲ್ ಇದ್ದು ಓದ್ತಾ ಇದ್ದರೆ ಲಾಕ್ಡೌನ್ ವಿತ್ ಬುಕ್ಸ್ ಅಂತ ಮಾಡಿ. ಲಾಕ್ಡೌನ್ ಟೈಮಲ್ಲಿ ಬುಕ್ಸ್ಗಳ ಜೊತೆಗೆ ಹೆಚ್ಚಾಗಿ ಟೈಮ್ ಕೊಡಿ, ಬುಕ್ಸ್ಗಳನ್ನು ರೀಡ್ ಮಾಡಿ. ತುಂಬ ಚೆನ್ನಾಗಿರೋ ಕಾಂಪಿಟೇಟಿವ್ ಬುಕ್ಸ್ ಇದೆ, ನೋಡಿ. ಹಾಗೆ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಸ್ ಇದೆ, ಟೆಸ್ಟ್ ಸಿರೀಸ್ ವಿಡಿಯೋಸ್ ಆಲ್ಮೋಸ್ಟ್ 38 ಟೆಸ್ಟ್ ಅಂದರೆ 100% ಕ್ವಶನ್ಸ್ ಬಂದೇ ಬರುತ್ತೆ. ದಯವಿಟ್ಟು ವಾಚ್ ಮಾಡಿ. ಸೊ ಟೈಮನ್ನು ವೇಸ್ಟ್ ಮಾಡದೆ ಲಾಕ್ಡೌನ್ ವಿತ್ ಬುಕ್ಸ್ ಕೆಲಸ ಮಾಡಿ ಅದರ ನಿಟ್ಟಿನಲ್ಲಿ ಅಂತ ಹೇಳ್ತಾ, ಸೊ ಯಾರಿಗಾದರೂ ಜಾಯ್ನ್ ಆಗೋ ಹಾಗಿದ್ರೆ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.